ಇವತ್ತು ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ ಭಾರೀ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ದರ ₹3.21 ಹೆಚ್ಚಳವಾಗಿದೆ. ಡೀಸೆಲ್ ದರ ಪ್ರತಿ ಲೀಟರ್ಗೆ ₹3.11 ಏರಿಕೆ ಆಗಿದೆ. ಇನ್ನು ಈ ಪೆಟ್ರೋಲ್ ಹಾಗೂ ಡೀಸೆಲ್ ದರದ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಮಿತವ್ಯಯಕ್ಕೆ ಪ್ರಧಾನಿ ಮೋದಿ ಕರೆಯನ್ನ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಿಸಿ ವಾಹನ ಸವಾರರಿಗೆ ಶಾಕ್ ಕೊಡಲಾಗಿದೆ. ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅಂದ್ರೆ ಇಂಧನವನ್ನ ಮಿತ ಬಳಕೆ ಮಾಡಬೇಕು, ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ ಹಾಗೂ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತ ಪ್ರಧಾನಿ ಮೋದಿ ದೇಶದ ಜನರಿಗೆ ಕರೆಯನ್ನ ನೀಡಿದ್ರು. ಈ ಕರೆಗೆ ಒಂದಷ್ಟು ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇತ್ತು. ಇನ್ನು ನಿನ್ನೆಯೇ ಪೆಟ್ರೋಲ್ ಹಾಗೂ ಡೀಸೆಲ್ ಇವತ್ತು ದರ ಏರಿಕೆ ಆಗಬಹುದು ಅಂತ ಅಂದಾಜಿಸಲಾಗಿತ್ತು. ಅದರಂತೆ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಾಗಿದೆ. ಪೆಟ್ರೋಲ್ ಬೆಂಗಳೂರಿನಲ್ಲಿ 1 ಲೀಟರ್ಗೆ ಸುಮಾರು ₹3.21 ಹೆಚ್ಚಳವಾಗಿದ್ರೆ ಡೀಸೆಲ್ ₹3.11 ಹೆಚ್ಚಳವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಎದುರಾಗಿರುವಂತಹ ಬಿಕ್ಕಟ್ಟಿನ ಸವಾಲುಗಳನ್ನ ನಮ್ಮ ದೇಶದಲ್ಲಿ ಎದುರಿಸುವುದಕ್ಕೆ ಹಾಗೂ ವಿದೇಶಿ ವಿನಿಮಯವನ್ನ ಕಡಿಮೆ ಮಾಡುವುದಕ್ಕೆ, ಜೊತೆಗೆ ಯುದ್ಧದಿಂದ ಎದುರಾಗಿರುವಂತಹ ಇಂಧನ ಕೊರತೆಯನ್ನ ಕಡಿಮೆ ಮಾಡುವುದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಕರೆಯನ್ನ ನೀಡಿದರು. ಪೆಟ್ರೋಲ್ ಡೀಸೆಲ್ ಅನ್ನ, ಇಂಧನವನ್ನ ಮಿತ ಬಳಕೆ ಮಾಡಿಕೊಳ್ಳಿ, ಯಾಕಂದ್ರೆ ಯುದ್ಧದಿಂದ ಇಂಧನ ಕೊರತೆ ಎದುರಾಗಬಹುದು. ಇಲ್ಲಿವರೆಗೂ ಸದ್ಯಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ, ಆದರೆ ಇನ್ನು ಮುಂದೆ ಎದುರಾಗಬಹುದು. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಎನ್ನುವಂತಹ ಮಾತನ್ನ ಹೇಳಿದ್ರು. ಸದ್ಯಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೂಡ ಅವರ ಬೆಂಗಾವಲು ಪಡೆಯನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಕಡಿಮೆ ಮಾಡೋದಕ್ಕೆ, ಅಂದ್ರೆ ಇಂಧನ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ. ಆದ್ರೆ ಪ್ರಧಾನಿ ಮೋದಿ ಅವರು ನೀಡಿದಂತಹ ಕರೆಯ ಹಿನ್ನೆಲೆಯಲ್ಲಿ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಹೆಚ್ಚಳವಾಗಿದೆ. ನಿನ್ನೆಯೇ ಇದನ್ನ ಅಂದಾಜಿಸಲಾಗಿತ್ತು. ಇಂದಿನಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗಬಹುದು ಅಂತ ನಿನ್ನೆಯೇ ಮಾಹಿತಿ ಕೂಡ ಸಿಕ್ಕಿತ್ತು, ಅಂದಾಜಿಸಲಾಗಿತ್ತು. ಅದರಂತೆ ಇವತ್ತು ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಸರ್ಕಾರ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ. ಇವತ್ತಿನಿಂದ ಅಂದ್ರೆ ಇಂದಿನಿಂದಲೇ ಜಾರಿಯಾಗುವಂತೆ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಅದು ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ ಬರೋಬ್ಬರಿ ₹3.21 ಹೆಚ್ಚಳವಾಗಿದ್ರೆ ಡೀಸೆಲ್ನಲ್ಲಿ ₹3.11 ಹೆಚ್ಚಳವಾಗಿದೆ. ಯಾರು ಅಂದಾಜಿಸಿದ ರೀತಿಯಲ್ಲಿ ಅಥವಾ ಯಾರು ಊಹಿಸಿದ ರೀತಿಯಲ್ಲಿ ಕಳೆದ 3-4 ದಿನಗಳ ಹಿಂದೆ ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಒಂದಷ್ಟು ಕರೆಯನ್ನ ನೀಡಿದ್ರು. ಅದರಲ್ಲಿ 1 ವರ್ಷದವರೆಗೆ ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಎನ್ನುವಂತಹ ಕರೆಯನ್ನ ನೀಡಿದ್ರು. ಜೊತೆಗೆ ಇಂಧನವನ್ನ ಕಡಿಮೆ ಮಾಡಿ ಎನ್ನುವಂತಹ ಕರೆಯನ್ನ ಕೂಡ ನೀಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಧನ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಬರೋಬ್ಬರಿ ₹3 ಏರಿಕೆ ಮಾಡಲಾಗಿದೆ. ಅದು ಬೆಳ್ಳಂಬೆಳಗ್ಗೆನೇ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ. ಅಂದ್ರೆ ಇಂಧನ ಬಳಕೆಯನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಬೆಲೆ ಏರಿಕೆ ಮಾಡಿರೋದಾ, ಅಥವಾ ಈ ಪರಿಸ್ಥಿತಿಯನ್ನ ಬಂಡವಾಳವಾಗಿ ಮಾಡಿಕೊಂಡು ಬೆಲೆ ಏರಿಕೆ ಮಾಡಿರೋದಾ? ಪ್ರತೀಕ್ಷಾ, ಪ್ರಮುಖವಾಗಿ ಶ್ರೀಸಾಮಾನ್ಯರಿಗೆ ಆರ್ಥಿಕ ಹೊರೆಯನ್ನ ಇನ್ನೂ ಜಾಸ್ತಿ ಮಾಡಿದಂತಹ ವರ್ಷ ಅಂತ ಹೇಳ್ಬೋದು. ವರ್ಷದ ಆರಂಭಿಕ ಹಂತದಿಂದನೂ ಕೂಡ ಪ್ರತಿಯೊಂದು ವಸ್ತುವಿನ ದರ ಏರಿಕೆ ಆಗ್ತಾ ಬರ್ತಿತ್ತು. ನಿನ್ನೆ ಕೂಡ ನ್ಯೂಸ್ ಪೋಸ್ಟ್ ಕೂಡ ಖುದ್ದು ಹೇಳಿತ್ತು, ಅಂದ್ರೆ ರಾತ್ರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗತ್ತಂತ. ಅದೇ ಊಹೆ ಪ್ರಕಾರ ಇಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು ವರ್ಷದ ಆರಂಭಿಕ ವರ್ಷದಲ್ಲಿ ಯುದ್ಧ ಅಂತ ಬಂತು. ಯುದ್ಧದಿಂದ ಒಂದಿಷ್ಟು ದರ ಏರಿಕೆ ಆಯ್ತು. ಗ್ಯಾಸ್ ಸಿಲಿಂಡರ್ದಾಯ್ತು, LPG ಗ್ಯಾಸ್ ಆಯ್ತು, ಜೊತೆಗೆ ಹೋಟೆಲ್ ಉದ್ಯಮಕ್ಕೂ ಕೂಡ ಹೊಡೆತ ಬಿತ್ತು, ಅಲ್ಲೂ ಕೂಡ ದರ ಏರಿಕೆ ಆಯ್ತು.
ಇದಾದ ಬಳಿಕ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ನೀರಿನ ದರ ಹೆಚ್ಚಾಯಿತು, ಕರೆಂಟ್ ದರ ಹೆಚ್ಚಾಯಿತು, ಜೊತೆಗೆ ನಿನ್ನೆ ಅಮೂಲ್ ಹಾಲಿನ ದರ ಕೂಡ ಹೆಚ್ಚಾಗಿದೆ. ಒಟ್ಟಾರೆ ಈ ಒಂದು ವರ್ಷದಲ್ಲಿ ಆರ್ಥಿಕ ಹೊರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಶ್ರೀಸಾಮಾನ್ಯನಿಗೆ ಎದುರಾಗಿದೆ. ಇಂದು ರಾತ್ರಿ ಅಂದ್ರೆ ಇವತ್ತು ರಾತ್ರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಒಂದೊಂದಾಗಿತ್ತು ಅಂದ್ರೆ 4 ರಿಂದ 5 ರೂಪಾಯಿ ಏರಿಕೆ ಆಗ್ಬೋದಂತ. ಈಗ 4 ರೂಪಾಯಿ ಅಂದ್ರೆ 4 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ದರ ಏರಿಕೆಯ ಶಾಕ್ ವಾಹನ ಸವಾರರು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. 106 ರೂಪಾಯಿ ಅಂದ್ರೆ 106 ರೂಪಾಯಿ ಒಂದು ಹೆಚ್ಚಾಗಿದೆ. ಡೀಸೆಲ್ 94 ರೂಪಾಯಿವರೆಗೂ ಆಗಿದೆ. ಸೊ ಬೆಂಗಳೂರಿನ HP ಪೆಟ್ರೋಲ್ ಬಂಕ್ ಅಲ್ಲಿ ಹೆಚ್ಚಾಗಿರುವಂತದ್ದು. ಒಟ್ಟಾರೆ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ. ಕಳೆದ 2 ದಿನಗಳ ಹಿಂದೆ ಚಿನ್ನದ ಆಮದು ಸುಂಕವನ್ನ ಕೇಂದ್ರ ಸರ್ಕಾರ ಏರಿಕೆಯನ್ನ ಮಾಡಿತ್ತು. 1 ವರ್ಷಗಳ ಕಾಲ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ ಬೆನ್ನಲ್ಲೇ ಚಿನ್ನ ಹಾಗೂ ಬೆಳ್ಳಿಯ ಆಮದು ಸುಂಕವನ್ನ ಸುಮಾರು 15%ಗೆ ಏರಿಕೆ ಮಾಡಲಾಗಿತ್ತು. ಇದೀಗ ಇಂಧನ ಮಿತವ್ಯಯ ಮಾಡಿ ಅನ್ನುವಂತಹ ಕರೆಯನ್ನ ನೀಡಿದ್ರು. ಈ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರವನ್ನ ಕೂಡ ಏರಿಕೆ ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರು ನೀಡಿರುವಂತಹ ಕರೆಗಳಲ್ಲಿ ಒಂದೊಂದಾಗೆ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನು ಈ ವರ್ಷ 2026 ತೆಗೆದುಕೊಂಡ್ರೆ 2026-27 ಆರ್ಥಿಕ ವರ್ಷ ಆರಂಭ ಆಗುವಂತಹ ಸಂದರ್ಭದಲ್ಲೇ ಬೆಲೆ ಏರಿಕೆಯ ಶಾಕಿಂಗ್ ಸುದ್ದಿಗಳು ಜನಸಾಮಾನ್ಯರಿಗೆ ಸಿಗ್ತಾ ಇದೆ. ಈಗಾಗಲೇ LPG ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ, ಜೊತೆಗೆ LPG ಆಟೋ ಗ್ಯಾಸ್ ಬೆಲೆ ಕೂಡ ಏರಿಕೆಯಾಗಿದೆ. ಮತ್ತೊಂದು ಕಡೆ ನೀರಿನ ದರ ಏರಿಕೆಯಾಗಿದೆ. ಹೀಗೆ ಜನಸಾಮಾನ್ಯರು ದಿನನಿತ್ಯ ಬಳಸುವಂತಹ ವಸ್ತುಗಳು ಅಥವಾ ದಿನನಿತ್ಯ ಬಳಕೆ ಮಾಡುವಂತಹ ಈ ಪೆಟ್ರೋಲ್, ಡೀಸೆಲ್ ಅಥವಾ ಚಿನ್ನ ಇದೆಲ್ಲದರ ಬೆಲೆ ಕೂಡ ಏರಿಕೆಯಾಗ್ತಾ ಇದೆ. ಯುದ್ಧ ಆರಂಭ ಆದ ನಂತರ ಆ ಯುದ್ಧದ ಎಫೆಕ್ಟ್ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಆಗ್ತಾ ಇದೆ. ಅದಕ್ಕೆ ಉದಾಹರಣೆ ಅಂದರೆ ಪ್ರತಿಯೊಂದರ ಬೆಲೆ ಕೂಡ ಏರಿಕೆಯಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಸದ್ಯಕ್ಕೆ ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ನ ಇಂಧನ ವೆಚ್ಚ ಇಲ್ಲ. ಸದ್ಯಕ್ಕೆ ಇಂಧನದ ಅಭಾವ ಇಲ್ಲ. ಪೆಟ್ರೋಲ್ ಹಾಗೂ ಡೀಸೆಲ್ ದೇಶದಲ್ಲಿ ಇದೆ. ಇನ್ನು ಸದ್ಯಕ್ಕೆ ಯಾವುದೇ ರೀತಿಯ ಅಭಾವ ಇಲ್ಲ ಎನ್ನುವಂತಹ ವಿಚಾರವನ್ನ ಕೇಂದ್ರದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ರು. ಆದ್ರೀಗ ಪ್ರಧಾನಿ ಮೋದಿ ಅವರು ಇಂಧನ ಮಿತವ್ಯಯ ಮಾಡಿ ಕಡಿಮೆ ಬಳಸಿ ಎನ್ನುವಂತಹ ಕರೆಯನ್ನ ನೀಡಿದ ಬೆನ್ನಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಇವತ್ತು ಏರಿಕೆಯಾಗಿರುವಂಥದ್ದು ಪ್ರತಿ ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿ 21 ಪೈಸೆ ಏರಿಕೆಯಾಗಿದೆ. ಇನ್ನು ಡೀಸೆಲ್ ಬೆಂಗಳೂರಿನಲ್ಲಿ ಹಳೆ ದರ ಹಾಗೂ ಪರಿಷ್ಕೃತ ದರವನ್ನು ಗಮನಿಸ್ತಾ ಇದ್ದಾರೆ. ಪೆಟ್ರೋಲ್ ಮೊದಲಿಗೆ 102 ರೂಪಾಯಿ 96 ಪೈಸೆ ಇತ್ತು. ಈಗ 3 ರೂಪಾಯಿ 21 ಪೈಸೆ ಹೆಚ್ಚಳವಾಗಿರುವುದರಿಂದ 106 ರೂಪಾಯಿ ಆಗಿದೆ. ಡೀಸೆಲ್ ಹಳೆ ದರ 90 ರೂಪಾಯಿ 99 ಪೈಸೆ ಇತ್ತು. ಈಗ 3 ರೂಪಾಯಿ 11 ಪೈಸೆ ಹೆಚ್ಚಳವಾಗಿರೋದ್ರಿಂದ 94 ರೂಪಾಯಿ 10 ಪೈಸೆ ಆಗಿದೆ. ಪೆಟ್ರೋಲ್ 3 ರೂಪಾಯಿ 21 ಪೈಸೆ ಹೆಚ್ಚಳವಾಗಿರೋದ್ರಿಂದ ಇಂದಿನ ಬೆಲೆ 106 ರೂಪಾಯಿ 17 ಪೈಸೆ ಆಗಿದೆ. ಒಟ್ಟಾರೆಯಾಗಿ ಇದೆಲ್ಲದ ಅಂದರೆ ಯುದ್ಧದ ಎಫೆಕ್ಟ್ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ CNG ಆಟೋ ಗ್ಯಾಸ್ ದರ ಕೂಡ ಏರಿಕೆಯಾಗಿದೆ. 2 ರೂಪಾಯಿ ಏರಿಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಇವತ್ತು ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಶಾಕಿಂಗ್ ಸುದ್ದಿಗಳು ಸಿಗ್ತಾ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಇದ್ರ ಜೊತೆಗೆ CNG ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಪೆಟ್ರೋಲ್, ಡೀಸೆಲ್ ದರದ ಜೊತೆಗೆ LPG ಆಟೋ ಗ್ಯಾಸ್ ದರವನ್ನು ಕೂಡ ಏರಿಕೆ ಮಾಡಲಾಗಿತ್ತು. ಇದೀಗ CNG ಬೆಲೆಯನ್ನ ಕೂಡ ಏರಿಕೆ ಮಾಡಲಾಗಿದೆ.
ಸುಮಾರು 2 ರೂಪಾಯಿ ಏರಿಕೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಆಟೋ ಚಾಲಕರಿಗೆ ಬಹುದೊಡ್ಡ ಶಾಕಿಂಗ್ ಸುದ್ದಿ. ಯಾಕಂದ್ರೆ ಪೆಟ್ರೋಲ್ ವೇರಿಯಂಟ್ ಆಟೋಗಳು, LPG ಗ್ಯಾಸ್ ಬಳಸುವಂತಹ ವೇರಿಯಂಟ್ ಆಟೋಗಳು, ಜೊತೆಗೆ CNG ಬಳಸುವಂತಹ ಆಟೋಗಳು ಮೂರೂ ಕೂಡ ಇರುತ್ತೆ. ಅದರಲ್ಲಿ ಒಟ್ಟಿನಲ್ಲಿ LPG ಆಟೋ ಗ್ಯಾಸ್ ದರ ಕೂಡ ಏರಿಕೆಯಾಗಿದೆ, ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆಯಾಗಿದೆ, ಇದೀಗ CNG ದರ ಕೂಡ ಏರಿಕೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.